ನೀನು ಹೀಗೆ ಮುಖ ಕೆಳಗೆ ಮಾಡಿಕೊಂಡ್ರೆ ನಾವೇನಂತ ತಿಳ್ಕೋಬೇಕು? ನಿನ್ನನ್ನು ಇಲ್ಲಿ ಕರೆಸಿರೋದು ನಮ್ಮ ಕಂಪನಿ ಎಂಪ್ಲಾಯಿ ಆಗಿ ಅಲ್ಲ, ನನ್ನ ಮುದ್ದಿನ ಸೊಸೆ ತಮ್ಮನಾಗಿ. ನಾನು ಜಾನ್ವಿಗೆ ಹೇಗೆ ಅಜ್ಜಿನೋ ನಿನಗೂ ಅಜ್ಜಿನೇ. ನನ್ನ ಹತ್ರ ನೀನು ಮುಕ್ತವಾಗಿ ಮಾತಾಡ್ಬೋದು. ನಾನು ಯಾವ ತಪ್ಪು ಮಾಡಿಲ್ಲ ಅಜ್ಜಿ. ನಾನೆಲ್ಲಂದೆ ನೀನು ತಪ್ಪು ಮಾಡಿದೆ ಅಂತ. ನಮ್ಮ ಜಾನ್ವಿ ತಮ್ಮ ತಪ್ಪು ಮಾಡೋಕ್ಕೆ ಸಾಧ್ಯ ಇಲ್ಲ, ಆದರೆ ಬೇರೆಯವ್ರ ದೃಷ್ಟಿಯಲ್ಲಿ ತಪ್ಪಾಗಿ ಕಾಣಿಸ್ತಿದೆ. ಅಜ್ಜಿ, ನಾನು ಉಷಾನ ತುಂಬ ನನಗೆಲ್ಲ ಗೊತ್ತು. ನಾನು ಪ್ರೀತಿಸಿ ಮದುವೆ ಆಗದೇ ಇರ್ಬೋದು, ಆದರೆ ಮದುವೆ ಆದಮೇಲೆ ನನ್ನ ಗಂಡನ ತುಂಬ ಪ್ರೀತಿಸ್ತಾ ಇದ್ದೆ. ಪ್ರೀತಿ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ನಿನ್ನ ವಯಸ್ಸಲ್ಲಿ ಈ ಪ್ರೀತಿ ಪ್ರೇಮ ಎಲ್ಲ ಸಹಜ. ನಿನ್ನ ಬಗ್ಗೆ ನಮಗೇನು ಕಂಪ್ಲೇಂಟ್ಸ್ ಇಲ್ಲ, ನಿನಗೆ ಸಪೋರ್ಟ್ ಮಾಡೋ ಮನೋಭಾವನೂ ಇದೆ. ಆದರೆ ಈ ಟೈಮಲ್ಲಿ ನಿನಗೆ ನಮ್ಮ ಗೈಡೆನ್ಸ್ ಬೇಕು ಅಷ್ಟೇ. ನೀವು ವಯಸ್ಸಲ್ಲೂ ವ್ಯಕ್ತಿತ್ವದಲ್ಲೂ ನನ್ನ ಅಪ್ಪನಿಗಿಂತ ಎತ್ತರ ಅಜ್ಜಿ. ನೀವು ಏನೇ ಹೇಳಿದ್ರು ನಾನು ಒಳ್ಳೇದಕ್ಕೆ ಅಂತ ನನಗೆ ಗೊತ್ತು. ಅದು ಅಲ್ಲದೆ ನೀವೇ ನನಗೆ ಗೈಡ್ ಮಾಡ್ತೀನಿ ಅಂತ ಬೇರೆ ಹೇಳ್ತಾ ಇದ್ದೀರಾ. ಉಷುನಿಂದ ದೂರ ಇರೋ ಅನ್ನೋದೊಂದು ಬಿಟ್ಟು ಬೇರೆ ಏನು ಹೇಳಿದ್ರು ಮಾಡ್ತೀನಿ ಅಜ್ಜಿ. ಈ ಕ್ಷಣದಿಂದ ನಮ್ಮ ಕಂಪನಿಯಲ್ಲಿ ನೀನು ಕೆಲಸ ಮಾಡೋದು ಬೇಡ. ಬೇಡ ಅಂದರೆ ಬೇರೆ ಕಡೆ ಕೆಲಸ ಹುಡುಕೋ. ಮೊದಲಾಗಿದ್ದರೆ ನಿನಗೆ ಕೆಲಸ ಗೊತ್ತಿರಲಿಲ್ಲ, ಅಕ್ಕ ಭಾವನ ಸಪೋರ್ಟ್ ನಿನ್ಗೆ ಬೇಕಾಗಿತ್ತು. ಆದರೆ ನೀನೀಗ ತುಂಬ ಚೆನ್ನಾಗಿ ಕೆಲಸ ಕಲ್ತಿದ್ಯಾ, ಇನ್ನೊಬ್ರಿಗೆ ಹೇಳ್ಕೊಡೋ ಅಷ್ಟು. ಮತ್ತೆ ಆ ಕಂಪ್ನಿಯಿಂದ ಆಚೆ ಹೋಗುವಂತಿದ್ದೀರಾ? ನಿನ್ನ ಬುದ್ಧಿವಂತಿಕೆ ನಮ್ಮ ಕಂಪ್ನಿಯಲ್ಲಿ ಕಂಪ್ಲೀಟಾಗಿ ಯೂಸ್ ಆಗ್ತಿಲ್ಲ ಅಂತ ನಮಗೆ ಅನಿಸ್ತಿದೆ. ಅದು ಅಲ್ಲದೆ ನಿನ್ನ ಮನಸ್ಸು ಚಂಚಲ ಆಗ್ತಿದೆ. ಹೇಗೂ ನಮ್ಮ ಭಾವನ್ ಕಂಪ್ನಿ ಅಂತ ನೀನು ಸರಿ ಕೆಲಸನೂ ಮಾಡ್ತಿಲ್ಲ, ಎಲ್ಲನೂ ಗ್ರಾಂಟೆಡ್ ಆಗಿ ತೊಗೊಂಡಿದೀಯಾ. ಆಗ ಆ ಹುಡುಗಿ ಉಷಾಗಿಯೂ ನಿನ್ನ ಮೇಲೆ ನಂಬಿಕೆ ಬರಲ್ಲ. ಇದೇ ಕೆಲಸನ ನೀನು ಬೇರೆ ಕಂಪ್ನಿಯಲ್ಲಿ ಮಾಡು, ಒಂದು 5,000 ಕಮ್ಮಿ ಬಂದರೂ ಪರವಾಗಿಲ್ಲ, ಅದರಲ್ಲಿ ಸಿಗೋ ಖುಷಿನೇ ಬೇರೆ. ಈ ಕೆಲಸನ ಶ್ರದ್ಧೆಯಿಂದ ಮಾಡು, ಒಳ್ಳೆ ಹೆಸರು ಸಂಪಾದನೆ ಮಾಡು, ಆಗ ಬೇರೆಯವರಿಗೂ ನಿನ್ನ ಮೇಲೆ ನಂಬಿಕೆ ಬರುತ್ತೆ. ನಿನ್ನ ಸಪೋರ್ಟ್ಗೆ ನಾವಿದ್ದೀವಿ. ಅದುವರೆಗೆ ನಿನಗೆ ಮನೆ ನಡೆಸೋಕ್ಕೆ ಹಣದ ಸಹಾಯ ನಾವು ಮಾಡ್ತೀವಿ. ಉಷಾ ನಿನ್ನನ್ನು ಒಪ್ಪಬೇಕಾದ್ರೆ ನೀನು ಜವಾಬ್ದಾರಿ ಇರೋ ಹುಡುಗ ಅನ್ನೋದನ್ನ ಪ್ರೂವ್ ಮಾಡಬೇಕು. ತನ್ನ ಗಂಡ ಇನ್ಯಾರನ್ನೋ ನಂಬ್ಕೊಂಡು ಬದುಕ್ತಿದ್ದಾನೆ ಅನ್ನೋದನ್ನು ಯಾವ ಹುಡುಗಿನೂ ಸಹಿಸಲ್ಲ. ನೀನು ನಾವು ಹೇಳ್ದಾಗ ಕೇಳಿದರೆ ಅದೇ ಹುಡುಗಿ ಉಷಾ ಜೊತೆ ನಿನ್ನ ಮದುವೆ ನಾವು ಮಾಡಿಸ್ತೀವಿ. ಇನ್ನು 2 ತಿಂಗಳು ಟೈಮ್ ಕೊಡ್ತೀವಿ, ಅಷ್ಟರಲ್ಲಿ ನೀನು ಪ್ರೂವ್ ಮಾಡಬೇಕು. ಇಲ್ಲ ಅಂದರೆ ಉಷಾನ್ ತಂಟೆಗೆ ನೀನು ಹೋಗಬಾರ್ದು. ಒಪ್ತೇನಾ? ಓಕೆ ಅಜ್ಜಿ. ಅದನ್ನೇ ಮನಸ್ಸಿನಲ್ಲಿ ಇಟ್ಕೊಂಡು ಯೋಚನೆ ಮಾಡ್ತಾ ಇದ್ದೀಯಾ? ಮೊದಲು ಅದರಿಂದ ಹೊರಗಡೆ ಬಾ. ನಾನೇನು ಯೋಚನೆ ಮಾಡ್ತಿಲ್ಲ ಅಜ್ಜಿ. ನಿನ್ನ ಚಿಕ್ಕ ಮಗುವಿಂದ ನೋಡ್ತಾ ಇದ್ದೀನಿ. ಯಾವುದಾದ್ರೂ ಯೋಚನೆಯಿಂದ ಹೊರಗಡೆ ಬಂದೆ ಅಂತ ನೀನು ಮಾತು ಹೇಳಿದ್ರು ನಿನ್ನ ಮನಸ್ಸೆಲ್ಲ ಅದರಲ್ಲೇ ಇರುತ್ತೆ. ಅದಿತಿ, ಯಾವುದ್ರ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಶ್ರೀಚಕ್ರ ನಮ್ಮ ಕೈವಶವಾದ್ರೆ ಇಡೀ ಜಗತ್ತೇ ನಮ್ಮ ಪಾಳೆ ಪಟ್ಟೆ. ನಾವಿದೀವಲ್ಲ, ನೀನ್ ಯಾಕೆ ಚಿಂತೆ? ನಮ್ಮ ಆಸೆಗಳೆಲ್ಲ ಪೂರೈಸುತ್ತೆ. ಅದಕ್ಕೆ ನಾನು ಹೇಳಿದ್ದು ನಮ್ಮ ಜೊತೆ ಕೈ ಜೋಡಿಸು ಅಂತ. ವೆಜ್ ಖಾರ ಬಾತ್ ಮಾಡುವ ವಿಧಾನ: ಒಂದು ಬಾಣಲಿಗೆ ತುಪ್ಪ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಗೋಡಂಬಿ ಹಾಕಿ ಹುರಿದು ಕರಿಬೇವು, ಬಾಡಿಗೆ ಮೆಣಸಿನಕಾಯಿ, ಕ್ಯಾರೆಟ್, ಬಟಾಣಿ, ಟೊಮ್ಯಾಟೊ, ಕಲ್ಲುಪ್ಪು, ಬೆಲ್ಲ, ಬಿಸಿಬೇಳೆ ಬಾತ್ ಪುಡಿ, ಅರಿಶಿನ, ರವೆಯ 3 ಅಳತೆಯಷ್ಟು ನೀರು ಹಾಕಿ ಚೆನ್ನಾಗಿ ಕುದಿ ಬಂದ ಮೇಲೆ ಹುರಿದ ಬನ್ಸಿ ರವೆ ಹಾಕಿ ಕಲಸಿ. ಈಗ ವೆಜ್ ಖಾರ ಬಾತ್ ಸವಿಯಲು. ಅಪ್ಪ, ಇಷ್ಟೋ ತನಕ ಡೆಲಿವರಿ ಆಗಿಲ್ಲ ಅಂದರೆ ಅಕ್ಕಂಗೆ ಏನಾದರೂ ಪ್ರಾಬ್ಲಮ್ ಇರ್ಬೋದಾ? ಆ ಥರ ಏನಾದರೂ ಇದ್ದರೆ ಡಾಕ್ಟ್ರು ಬಂದು ಹೇಳ್ತಿರ್ಲಿಲ್ವ ರವಿ?